ಇನ್ನು ಜಿಮ್ನಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಪೊಲೀಸರು ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಿಮ್ನಲ್ಲಿ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗ್ತಿದೆ ಅನ್ನುವ ಆರೋಪದ ನಡುವೆ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದು ಜಿಮ್ ಮಾಲೀಕರ ಜೊತೆಯಲ್ಲಿ ಸಭೆಯನ್ನ ಕರೆದಿದ್ದಾರೆ ಪೊಲೀಸ್ ಆಯುಕ್ತರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜಿಮ್ಗಳ ಮಾಲೀಕರ ಜೊತೆಯಲ್ಲಿ ಪೊಲೀಸ್ ಆಯುಕ್ತರು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಮಹತ್ವದ ಮೀಟಿಂಗ್ ಇದು. ಈಗ ಈ ಜಿಮ್ ಮಾಲೀಕರ ಜೊತೆಗಿನ ಸಭೆ ಇದೆಯಲ್ಲ, ಇದು ತೀವ್ರವಾದಂತಹ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಆಯುಕ್ತರು ಇದೀಗ ಈ ಜಿಮ್ನಲ್ಲೇ ಹೆಚ್ಚಾಗಿ ಲವ್ ಜಿಹಾದು ಹಾಗೆ ಯುವತಿಯರನ್ನ ಕೆಡ್ಡಾಕೆ ಬೀಳಿಸ್ಕೊಳ್ಳುವಂಥ ಕೆಲಸಗಳು ಹೆಚ್ಚಾಗ್ತಿದೆ ಅನ್ನುವ ಆರೋಪ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಜಿಮ್ ಮಾಲೀಕರ ಜೊತೆಯಲ್ಲಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳಿಗೆ ಆದೇಶವನ್ನು ಕೊಡ್ತಾರೆ ಅನ್ನೋದು ಕುತೂಹಲವಾಗ್ತಾ ಇದೆ. ಆ್ಯಂಡ್ ಜಿಮ್ ಮಾಲೀಕರು ಈ ಸಂದರ್ಭದಲ್ಲಿ ಯಾವನೋ ಟ್ರೈನರು ಯಾರೋ ಬಂದಿದ್ದಂತಹ ಗ್ರಾಹಕರು ಅವ್ರ ನಡುವೆ ನಡೆದಿದ್ದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿರುತ್ತೆ. ಆದರೂ ಕೂಡ ಇಂತಹ ಘಟನೆಗಳಿಗೆ ಜಿಮ್ ವೇದಿಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಒಟ್ಟಾರೆ ಇವತ್ತು ಕರೆದಿರುವಂಥ ಈ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಹುಬ್ಬಳ್ಳಿಯಲ್ಲಿ ಸಮೀರ್ ವಿರುದ್ಧ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಪೊಲೀಸರಿಗೆ ಡೆಡ್ಲೈನ್ ಕೊಡಲಾಗಿದೆ. ಪ್ರಮೋದ್ ಮುತಾಲಿಕ್ರಿಂದ ಹುಬ್ಬಳ್ಳಿ ಪೊಲೀಸರಿಗೆ ಡೆಡ್ಲೈನ್ ಕೊಟ್ಟಿರೋದು. ಹಿಂದೂ ಸಂಘಟನೆಗಳ ವಿರುದ್ಧದ ದೂರು ಹಿಂಪಡೆಯುವಂತೆ ಆಗ್ರಹ ಮಾಡಿದ್ದಾರೆ. ಸಮೀರ್ ಅಪಾರ್ಟ್ಮೆಂಟ್ಗೆ ನುಗ್ಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಲ್ಲೆಯನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿತ್ತು. ಹುಬ್ಬಳ್ಳಿ ಠಾಣೆಯಲ್ಲಿ ಹಿಂದೂ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ. ಇದೀಗ ದಾಖಲಾಗಿರುವಂತಹ ದೂರು ವಾಪಸ್ ಪಡಿಬೇಕಂತ ತಾಕೀತು ಮಾಡಿದ್ದಾರೆ. ಅಂಡ್ ಇದಕ್ಕೆ ಒಂದು ವಾರ ಡೆಡ್ಲೈನ್ ಅನ್ನು ಕೂಡ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಕೊಟ್ಟಿದ್ದಾರೆ. ಪ್ರಕರಣಗಳನ್ನೇನಾದರೂ ವಾಪಸ್ ಪಡಿದೇ ಹೋದ್ರೆ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 63 ಜನರ ಮೇಲೆ ಏನು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಹಿಂದೂ ಹುಡುಗಿಯರನ್ನು ಉಳಿಸುವಂಥ ರಕ್ಷಣೆ ಮಾಡುವಂಥ ನಮ್ಮ ಕಾರ್ಯಕರ್ತರ ಮೇಲೆ ಏನು ಕೇಸ್ ಹಾಕಿದಿರಿ, ಇದನ್ನು ವಾಪಸ್ ತಗೊಳ್ಬೇಕು ಮತ್ತು ಆ ಸಮೀರ್ ಮುಲ್ಲಾನ ಅರೆಸ್ಟ್ ಮಾಡಬೇಕು. 7-8 ಹುಡುಗಿಯರ ಜೊತೆಗೆ ಆಟ ಆಡಿದಂಥ ವ್ಯಕ್ತಿ ಅವನು. ವಿಡಿಯೋ ಇದೆ, ಸಾಕ್ಷಿಗಳಿದ್ದಾವೆ. ಅವರ ಅಕ್ಕನ್ನು ಕೂಡ ಅರೆಸ್ಟ್ ಮಾಡಬೇಕು. ಮನೆಗೆ ಬಂದು ತಲವಾರು ಬಂದು ತೊಗೊಂಡು ಬರ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಇಲ್ಲೇನು ಅವ್ರು ಓಣಿ ಅಲ್ಲ, ಅವ್ರ ಇದಲ್ಲ, ಇಲ್ಲಿ ಬಂದು ಅವರು ದಾಂಧಲೆ ಮಾಡ್ತಾರೆ ಅಂತಂದರೆ ಎಷ್ಟು ಸೊಕ್ಕು, ಎಷ್ಟು ಧೈರ್ಯ ರೀ ಅವರಿಗೆ? ಇದು ಸರ್ಕಾರದ ನೀತಿಯ ಪರಿಣಾಮದಿಂದ ಆಗ್ತಾ ಇದೆ. ಇದು ಆಗಬಾರ್ದು, ಅವಳನ್ನೂ ಅರೆಸ್ಟ್ ಮಾಡಬೇಕು ಅಂತನ್ನುವಂಥದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಆ ಜಿಮ್ ಇಮ್ಮಿಡಿಯೇಟ್ ಸೀಸ್ ಮಾಡಬೇಕು, ಬಂದಾಗಬೇಕದು. ಇದು ನಮ್ಮ ಆಗ್ರಹ ಇದೆ. ಮತ್ತು ಈ 63 ಜನರ ಮೇಲೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದರೆ ನಾವು ಹುಬ್ಬಳ್ಳಿ ಬಂದ್ ಕಾಲ್ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 63 ಜನರ